ಏನಣ್ಣ ಈ ಜಾಗ ಹಿಂಗಿದೆ? ಅಡ್ರೆಸ್ ಏನೋ ಇದೆ ಅಂತ ಹೇಳಿದ, ಒಳಗಡೆ ಹೋಗಿ ನೋಡೋಣ ಬಾ. ಅಣ್ಣ ವಾಪಸ್ ಹೋಗೋಣ. ಈ ಜಾಗ ವಿಚಿತ್ರವಾಗಿದೆ, ಯಾರು ಕಾಣಿಸ್ತಾನೂ ಇಲ್ಲ. ಸರಿ ಬ್ರದರ್, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ಬಿಟ್ಟಿದ್ಯಾ? ನಾನಿದ್ದೇನಲ್ಲ. ನೀನೇ ಟೆನ್ಷನ್ ಅಣ್ಣ. ಏನ್ ಹೇಳ್ದೆ ನೀನು? ಟೆನ್ಷನ್ ಅಂದ್ರೆ ಆ ಟೆನ್ಷನ್ ಅಷ್ಟೇ. ಈಗ ನಡಿ ಹೋಗೋಣ. ನೋಡು ಬ್ರದರ್, ನಾವ್ ಹತ್ರ ಬಂದ್ಬಿಟ್ವಿ. ಏನ್ ಬಂಗ್ಲೆ ಅಣ್ಣ ಇದು? ಇದು ನೋಡ್ತಿದ್ರೆ ತಲೆ ಎಲ್ಲ ತಿರುಗ್ಬಿಡ್ತು ನಂಗೆ. ಹೌದು ಬ್ರದರ್, ನನ್ ಕ್ಲೈಂಟ್ ಒಬ್ಬ ಗಿಫ್ಟ್ ಆಗಿ ಕೊಟ್ಟಿದ್ದು. ಅವನು 180 ಕಿಲೋ ಇದ್ದ, ನಾನ್ ಜಿಮ್ ಇಂದ 80 ಕಿಲೋ ಮಾಡ್ಬಿಟ್ಟೆ ಅವನ್ನ. ಸರಿಯಾಗಿ ಮಾಡ್ದೆ ಅಣ್ಣ. ನಡಿ ಬ್ರದರ್, ಈಗ ಒಳಗಡೆ ಹೋಗೋಣ ನಾವು. ಅಣ್ಣ ಬಂಗ್ಲೆ ಒಳಗಡೆ ಎಷ್ಟು ದೊಡ್ಡದಾಗಿದೆಯಲ್ಲಣ್ಣ. ಕಿಟ್ ತುಂಬಾನೇ ದೊಡ್ಡದಾಗಿದೆ ಅನ್ಸುತ್ತೆ. ಈ ಲೈಟ್ಗೆ ಏನಾಯ್ತಣ್ಣ ಈಗ? ಫ್ಯೂಸ್ ಹೋಗ್ಬಿಟ್ಟಿರ್ಬೋದು ಕಣಪ್ಪ. ಅಣ್ಣ ಕಿಟಕಿಯೆಲ್ಲ ಅದಾಗದೆ ತಕ್ಕೊಳ್ತಿದೆ ಅಣ್ಣ. ಹೌದು ಕಿಟ್ ಗಾಳಿ ಕೂಡ ತುಂಬಾ ಜೋರಾಗಿ ಬೀಸ್ತಾ ಇದೆ. ಅಯ್ಯೋ ಬಾಗ್ಲು ಅದಾಗದೆ ಮುಚ್ಕೊಳ್ತಿದೆ ಅಣ್ಣ. ಅಯ್ಯೋ ಹೌದು ಬ್ರದರ್, ಇಷ್ಟಾಗೆಲ್ಲಿ ನೀನ್ ಯಾಕೆ ಇಷ್ಟ ನಡೀತಾ ಇದೆಯಾ? ಅಣ್ಣ ಅಣ್ಣ ಅಲ್ಲಿ ನೋಡೋಣ. ಏನ್ ಮೇಡಮ್, ಆ ಮೊಂಬತ್ತಿ ಸ್ವಲ್ಪ ಅಲ್ಲಿ ತಗೊಂಡ್ ಏನ್ ಬರ್ತೀರಾ? ಮಾಡ್ತಿದ್ಯಣ್ಣ? ಅದಿಲ್ ಬಂದ್ರೆ ನಮ್ಮನ್ನೇ ಬತ್ತಿ ಮಾಡ್ಬಿಡತ್ತಷ್ಟೇ. ಅದು ಆತ್ಮ ಆತ್ಮ. ಕಿಟ್ ಆತ್ಮ ಎಲ್ಲೊಂಟಾಯ್ತು? ನಿಂಗೇನಾದ್ರೂ ಗೊತ್ತಾ? ಅಣ್ಣ ಹಿಂದೆ ನೋಡೋಣ. ಕಿಟ್ ಇದು ಅಲ್ಲಿಂದ ಇಲ್ಲಿಗೆ ಯಾಕೆ ಹೋಯ್ತು? ಅಣ್ಣ ಇದು ಆತ್ಮ ಅಲ್ವಾ ಅಣ್ಣ? ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಮ್ಮನ್ ಕೂಡ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಅಣ್ಣ. ಕಿಟ್ ನಂಗೆ ಯಾಕೋ ಭಯ ಆಗ್ತಿದೆ ಕಣೋ. ಇದು ನಾರ್ಮಲ್ ಅಣ್ಣ, ನಾರ್ಮಲ್. ಆತ್ಮ ನೋಡಿದ್ರೆ ಯಾರಿಗೆ ತಾನೇ ಭಯ ಆಗಲ್ಲ ಹೇಳು? ಇಲ್ಲೇ ಬರ್ತೈತೆ ಅಣ್ಣ. ಓಡೋಣ, ಇಲ್ಲಿಂದ ಓಡೋಣ. ಆತ್ಮ ಹಿಂದೆನೆ ಬರ್ತಾ ಇದೆ. ಓಡೋಣ, ಅಯ್ಯೋ, ಓಡೋಣ, ಓಡು. ಸಾರಿ ಹಾರೋಣ, ಹಾರು. ಜೋರ್ದಾರ್, ಇನ್ನೊಂದು ಸ್ವಲ್ಪ ಜೋರಾಗಿ ತಗೋ. ಇನ್ನೂ ಜೋರಾಗಿ. ಸದ್ಯ ಬದುಕ್ಬಿಟ್ಟೆ. ಅಣ್ತಂದಿರಾ? ಅರೆ ತೋತಾರಾಮ್, ಕಿಟ್ ಏನಿವತ್ತು ನೀವಿಬ್ರು ವಿಕ್ರಮ್ ಬೇತಾಳ್ ಆಗ್ಬಿಟ್ಟಿದ್ದೀರಲ್ಲ. ಅಣ್ಣ ದರೋಡೆ ಆಗೋಯ್ತು, ನಾವು ಬರ್ಬಾದಾಗ್ಬಿಟ್ವಿ. ಹೌದು, ನಡೀರಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡ್ ಬಂದ್ಬಿಡೋಣ. ಇಲ್ಲಿ ನೋಡ್ರಿ, ರಿಪೋರ್ಟ್ ಅಲ್ಲ, ನಿಮ್ ಸಪೋರ್ಟ್ ಬೇಕಾಗಿದೆ ನಮಗೆ. ಏನಾಯ್ತು ಅಂತ ಹೇಳಿ. ಅಣ್ಣ ಒಬ್ರಿಗೆ ಟ್ರೈನ್ ಮಾಡ್ತಿದ್ರು. ಅವ್ರು 180 kg ಇದ್ರು. ಅಣ್ಣ ಅವ್ರನ್ನ 80 kg ಇಳಿಸ್ಬಿಟ್ರು. ಅದಕ್ಕೆ ಆ ಮನುಷ್ಯ ಖುಷಿಯಾಗಿ ಒಂದ್ ಬಂಗ್ಲೆ ಗಿಫ್ಟ್ ಕೊಟ್ಟ. ಇದ್ರಲ್ಲಿ ಅವನ್ ದರೋಡೆ ಮಾಡಿರೋದು. ಆ ಮನುಷ್ಯ ಆಳ್ಬೇಕು, ಏನು ಡೌಟ್? ಅರೆ ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ಆ ಬಂಗ್ಲೆಲ್ಲಿ ಆತ್ಮ ಇದೆ. ನಿಜ ಅಣ್ಣ. ಆದ್ರೆ ಆತ್ಮಕ್ಕೆ ಮಹಾತ್ಮ ನಗರದಲ್ಲಿ ಅವ್ರದೇ ಆದ ಒಂದು ದೊಡ್ಡ ಮನೆ ಇದೆ. ಓ
ಲೇ ದಡ್ಡ, ಆತ್ಮಾರಾಮ್ ಬಂಗ್ಲೆ ಬಗ್ಗೆ ಮಾತಾಡ್ತಿಲ್ಲ, ಅಲ್ಲಿ ನಿಜವಾದ ಆತ್ಮನೇ ಇದೆ. ಹೌದಾ ಕಣ್ರು, ಇವನಿಗೆ ಎಷ್ಟು ಭಯ ಆಗಿದೆ ಅಂದ್ರೆ ಏನೇನೋ ಮಾತಾಡ್ತಿದ್ದಾನೆ. ಅದು ಬದುಕಿದೆ ಅಂದ್ರೆ ಆತ್ಮ ಹೇಗಾಗುತ್ತೆ? ಅದೇನೇ ಆಗಿರ್ಲಿ, ಅದಕ್ಕೆ ಆಚೆ ಹೋಗಕ್ ಹೇಳು. ನೀವಿರ್ಬೇಕು ಇಲ್ಲೇನೆ. ಅಣ್ಣ ನಡಿ ಹೋಗೋಣ, ಇವನೊಬ್ಬ ಶಾರ್ಪ್ ಶೂಟರ್, ನಮ್ ತಲೆಗೆ ಹುಳ ಬಿಟ್ಬಿಡ್ತಾನೆ. ಅಬ್ಬಾ ಹನಿ, ನಿನ್ನ ಆತ್ಮಕ್ಕಿಂತ ಸಖತ್ ಖತರ್ನಾಕ್ ಇದೆಯಾ? ತೋತಾರಾಮ್, ಈ ಆತ್ಮ ಮಾತ್ಮ ಇವೆಲ್ಲ ಏನೂ ಇಲ್ಲ. ಹೌದು, ಇವರೆಲ್ಲ ಸುಮ್ನೆ ಮಜಾ ಮಾಡ್ತಿದಾರಷ್ಟೇ, ಏನು ಡೌಟ್? ಆದ್ರೆ ಅದು ಮಾಯ ಆಗ್ಬಿಡುತ್ತೆ, ಗಾಳಿಯಲ್ಲಿ ತೇಲಾಡುತ್ತೆ. ಗಾಳಿಲಿ ಪೋಪಟ್ ಕೂಡ ಹರ್ತಾನೆ. ಹಾಗಾದ್ರೆ ಇವನು ಆತ್ಮನ? ಅಣ್ಣ ಇವ್ ನಮ್ ತಲೆ ಕೆಡಿಸ್ತಾ ಇದ್ದಾನೆ, ಬಾ ಹೋಗೋಣ. ಕಂಟ್ರೋಲ್ ಕಿಟ್ಕಿಟ್, ಕಂಟ್ರೋಲ್. ಏನಾದ್ರೂ ನಿಮ್ ಸ್ನೇಹಿತ ನಿಮ್ಗೆ ಆ ಬಂಗ್ಲೆ ಕೊಟ್ಟಿದ್ರೆ ನೀವು ಖಂಡಿತವಾಗ್ಲೂ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನಾನಂತೂ ಆ ಬಂಗ್ಲೆಗ್ ಹೋಗಲ್ಲಪ್ಪ. ಅರೆ, ಅದು ಮುಮ್ಮೂತಿ ಇಟ್ಕೊಂಡು ಸದಾ ಓಡಾಡ್ತಿರುತ್ತೆ. ನಾವು ನೋಡೋಣ ಅದೆಂತ ಆತ್ಮ ಅಂತ. ನಾನು ಹೇಳಿದ್ರೆ ನೀವ್ ಯಾರು ನಂಬೋದಿಲ್ಲ. ಹೋಗಿ ನೀವೇ ಒಂದ್ಸಾರಿ ನೋಡ್ಕೊಂಡ್ ಬನ್ನಿ. ಬನ್ನಿ. ಹೋಗೋಣ. ಇದಿನ್ನೂ ಏಕಾಂತವಾದ ಸ್ಥಳ. ತೋತಾರಾಮ್ ಹೇಳಿರೋದಕ್ಕಿಂತ ಈ ಜಾಗ ಇನ್ನೂ ಭಯಾನಕವಾಗಿದೆ. ನಂಗೆ ಹೆದರಿಕೆ ಆಗ್ತಿದ್ದೆ. ಬನ್ನಿ, ಜಾಗ ಸಖತ್ ಖತರ್ನಾಕ್ ತರ ಇದೆ. ನಂಗೇನೋ ಇಲ್ಲಿ ಆತ್ಮ ಇದೆ ಅನಿಸ್ತಾ ಇದೆ. ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನಡಿ ಒಳಗ್ ಸುಮ್ನೆ. ಇಲ್ಲಿ ನೋಡು, ಬಾಗ್ಲು ಹೊರಗಡೆ ತೆಗಿಬೇಕು. ಇದು ಹಳೇದಾಗಿರೋ ಜಾಗ ಅಲ್ಲ ಅನ್ಸುತ್ತೆ. ಈ ಬಾಗ್ಲು ಯಾವ ಶಬ್ದನೂ ಮಾಡ್ಲಿಲ್ಲ ಅಂತ. ಆ ತರ ಯಾವ ಶಬ್ದನೂ ಬರ್ತಾನೆ ಇಲ್ಲ. ಅದೇನಕ್ಕೆ ಅಂದ್ರೆ ಅಣ್ಣ ಎಣ್ಣೆ ಹಾಕಿದ್ದಾರೆ ಬಾಗ್ಲಿಗೆ, ಅದಕ್ಕೆ. ನಡಿ. ಸರಿ ನಡಿ. ಎಲ್ಲಿದೆಪ್ಪ ಆತ್ಮ? ಅದನ್ನ ಕರಿಬೇಕು ಅಂದ್ರೆ ಇನ್ವಿಟೇಷನ್ ಕೊಟ್ಟು ಕರಿಬೇಕೇನೋ? ಎನಿ ಡೌಟ್? ಅಣ್ಣಂದ್ರ ಈಗ ಬರುತ್ತೆ ಆತ್ಮ. ಅಲ್ಲ, ಈಗ ಬಂದ್ರೆ ಈ ಕತ್ಲಲ್ಲಿ ನೋಡೋದಾದ್ರೂ ಹೇಗೆ? ಹೌದಣ್ಣ, ಈ ಆತ್ಮಗಳಿವೆಯಲ್ಲ ಕತ್ಲಲ್ಲಿ ವಿಚಿತ್ರವಾಗಿ ಕಾಣಿಸುತ್ತವೆ. ಅಲ್ರಣ್ಣ, ಆತ್ಮ ಇದಲ್ಲ. ಯಾರ್ ನೀನು? ಅಣ್ಣ ಇವನ್ ಸ್ಪೀಕರ್ ಔಟ್ ಆಗ್ಬಿಟ್ಟಿರ್ಬೇಕು. ಯಾರು ನೀನು? ಮಾಲಿ ನಾನು. ಮತ್ತೆ ಆಚೆ ಹೋಗಿ ಪದಗಳು ನೋಡ್ಕೋ. ನಮ್ಗೆ ಯಾಕೆ ಭಯ ಪಡಿಸ್ತಾ ಇದೀಯಾ? ನಾನು ಮಾಲಿ ಕಮ್ ಕೇರ್ ಟೇಕರ್ ಕಮ್ ಕುಕ್ ಕಮ್ ಡ್ರೈವರ್ ಇಲ್ಲಿ. ಎಲ್ಲ ಕಮ್ಮಿ ಇದ್ರೆ ಹೆಚ್ಚೇನು? ತುಂಬಾ ಹಳಬ ಇವನು. ಎನಿ ಡೌಟ್? ಗಲಾಟೆ ಮಾಡಬೇಡಿ, ಅದು ಬಂದ್ಬಿಡುತ್ತೆ. ಯಾರು? ಆತ್ಮನ? ರಾಜಮ್ಮ ಅಲ್ಲ, ಆತ್ಮ. ಈ ಬಂಗ್ಲೆಯಲ್ಲಿ ಒಂದು ಹಳೆ ಆತ್ಮ ವಾಸವಾಗಿದೆ. ಎದುರಿಸ್ಬೇಡ. ಆತ್ಮ ಮಾತ್ಮ ಎಲ್ಲ ಏನೂ ಇಲ್ಲ. ಇಲ್ವಾ? ಬೆಳಿಗ್ಗೆ ಎಲ್ಲ ಮಲಗಿರುತ್ತೆ, ರಾತ್ರಿ ಆದ್ರೆ ಎದ್ದು ಬಂದ್ಬಿಡುತ್ತೆ. ಯಾರಿದು ಆತ್ಮ? ನಾನು ಹೇಳ್ತೀನಿರು, ತುಂಬಾ ಹಳೆ ಕತೆ ಇದು. ಇವರೇ ಠಾಕೂರ್ ನೇರಳೆ ಸಿಂಗ್ ಮತ್ತೆ ಕಕ್ಕಡಿ ದೇವಿ. ಠಾಕೂರ್ ನೇರಳೆ ಸಿಂಗ್ ಅವ್ರ ಪತ್ನಿ ಕಕ್ಕಡಿ ದೇವಿಗೋಸ್ಕರ ಈ ಬಂಗ್ಲೆ ಕಟ್ಸಿದ್ರು. ಅವರಿಬ್ರು ತುಂಬಾ ಪ್ರೀತಿಯಿಂದ ಇದ್ರು. ನಾನು ಅವ್ರ ಸೇವೆ ಮಾಡ್ತಿದ್ದೆ. ಆದ್ರೆ ಒಂದಿನ ಒಂದು ಘಟನೆ ನಡೀತು. ಒಂದು ಭಯಾನಕವಾದ ಹುಲಿ ಆ ಬಂಗ್ಲೆ ಸುತ್ತ ಓಡಾಡ್ತಿತ್ತು. ಬಂಗ್ಲೆ ರಕ್ಷಣೆ ಮಾಡಬೇಕು ಅಂತ ಠಾಕೂರ್ ಸಿಂಗ್ ಹುಲಿ ಜೊತೆ ಹೋರಾಟ ಮಾಡಿದ್ರು. ಆ
ಆದ್ರೆ ಹುಲಿಗೆ ತುಂಬಾ ಹೊಟ್ಟೆ ಹಸುವಾಗಿತ್ತು ಅನ್ಸುತ್ತೆ, ನೇರಳೆನ ತಿಂದ್ಬಿಡ್ತು. ಸುಳ್ಳು ಹೇಳ್ತಾ ಇದ್ದಾನೆ, ಹುಲಿ ಬಾಳೆಹಣ್ಣನ್ನ ತಿನ್ನಲ್ಲ. ಅರೆ ಅದು ಠಾಕೂರ್ ಅವ್ರ ಹೆಸರು, ಎನಿ ಡೌಟ್? ಹೌದು, ನಿನ್ನ ಹೆಸರು ಹನಿ. ನಾವೇನಾದ್ರೂ ಬೆಳಗ್ಗೆ ಬಿಸಿ ನೀರೆಲ್ಲ ಹಾಕಿ ಕುಡಿತೀವಾ? ಹಾಗೇನೆ. ಅರೆ ಬಾಬಾ, ಆಮೇಲೆ ಏನಾಯ್ತು? ಭಾವನಾನ ಅವ್ರ 20 ವರ್ಷದ ಹಿಂದೆನೆ ಕುಂಭಮೇಳದಲ್ಲಿ ಹೊರಟೋದ್ರು. ಅಣ್ಣ ಇವ್ನ್ ಕಿವಿ ಕೆಳಗಿಟ್ಟು ಬಿಡೋಣ, ಆಗ ಸಿಸ್ಟಮ್ ಸರಿ ಹೋಗುತ್ತೆ. ಕಿಡ್ ಅವ್ರಿಗೆ ವಯಸ್ಸಾಗಿದೆ. ಅಯ್ಯೋ ತಾತಯ್ಯ, ನೇರಳೆ ಸಿಂಗ್ನ ಹುಲಿ ತಿಂತು. ಆಮೇಲೆ ಏನಾಯ್ತು? ಅವತ್ತಿಂದ ಕಕ್ಕಡಿ ದೇವಿ ಅವ್ರನ್ನ ಹುಡುಕ್ತಿದ್ದಾರೆ. ಅವ್ರ ಆತ್ಮ ಈ ಬಂಗ್ಲೆಯಲ್ಲೇ ಓಡಾಡ್ತಿರುತ್ತೆ. ನೀವು ಬರೋದಕ್ಕೂ ಮುಂಚೆ ಇಬ್ರು ಈ ಬಂಗ್ಲೆನ ಕೊಂಡ್ಕೊಳಕ್ ಬಂದಿದ್ರು, ಆದ್ರೆ ಅವರು ಈ ಲೋಕನೇ ಬಿಟ್ಟು ಹೊರಟೋದ್ರು, ಗೊತ್ತಾ? ಆದ್ರೆ ನೀವು ಇಲ್ಲೇ ಇರ್ತೀರಲ್ಲ, ಈ ಆತ್ಮ ನಿಮ್ಗೆ ಯಾಕೆ ಏನು ಮಾಡಲ್ಲ? ಅವ್ರು ಬದುಕಿದಾಗ ನಾನು ಅವ್ರಿಗೆ ತುಂಬಾ ಸೇವೆ ಮಾಡಿದ್ದೆ, ಅದಕ್ಕೆ ನನ್ ಕಂಡ್ರೆ ಅವ್ರಿಗೆ ಇಷ್ಟ. ಅಣ್ಣ ಆತ್ಮ ಬರ್ತಿರ್ಬೇಕು ಅನ್ಸುತ್ತಣ್ಣ. ಎಲ್ಲಿದೆ ಆತ್ಮ? ಎಲ್ಲಿದೆ? ಅಯ್ಯಯ್ಯೋ, ಇದು ಕಕ್ಕಡಿ ದೇವಿ ಆತ್ಮ. ನಾನ್ ರಾತ್ರಿಗೆ ಸೊಪ್ಪು ಹುಳಿ ಮಾಡ್ಲಾ ಅಂತ ಕೇಳ್ತಿದ್ದೆ. ಇಲ್ಲ ಇಲ್ಲ, ನಾವು ತಿನ್ಕೊಂಡ್ ಬಂದಿದೀವಿ, ನಾವೀಗ ರೆಸ್ಟ್ ಮಾಡ್ತೀವಿ. ಕೊಡಿ, ನಿಮ್ ಸಾಮಾನ ಹೊತ್ಕೊಂಡ್ ಬರ್ತೀನಿ. ತಾತ ನೀವು ಸಾಮಾನು ಹೊರ್ತೀರಾ, ಆಮೇಲೆ ನಿಮ್ಮನ್ನ ಯಾರು ಹೊರ್ತಾರೆ? ಬನ್ನಿ ನನ್ ಜೊತೆ.